ಏನೋ ನಿಂದ 2 ದಿನ ಆಫೀಸಲ್ಲಿ ಇಲ್ಲ ಅಂದ್ರೆ ಬೇಜಾನ್ ಎಗರಾಡ್ತಿದ್ಯಾ, ಯಾಕೆ? ಕರ್ಮ ಮಾಡಿದ್ನು. ನಮ್ಮ ಅಣ್ಣ ತಮ್ಮಂದಿರು ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಇಷ್ಟು ದಿನ ನಾನು ಒಬ್ಬನೇ ವಿಡಿಯೋ ಮಾಡ್ತಿದ್ದಿದ್ನ ನೀವೆಲ್ಲರೂ ನೋಡಿದಿರಾ. ಸೊ ನನ್ನ ಜೊತೆಗೆ ಯಾರಾದರೂ ಬೇಕು ಅಂದ್ಬಿಟ್ಟು ಇವನ್ನ ತರಿಸ್ದೆ. ಇವನ ಹೆಸರು ಬಂದ್ಬಿಟ್ಟು ಮಿಂಟು ಅಂತ. ಇವನ್ ಜೊತೆಗೆ ಆಟ ಆಡ್ಕೊಂಡು ವಿಡಿಯೋ ಮಾಡೋಣ ಅಂತ ಪ್ಲಾನ್ ಮಾಡಿದ್ರೆ, ಸೊ ಇವ್ನು ಬಂದ್ಬಿಟ್ಟು ಏನೇ ಕೇಳಿದ್ರು ರೆಸ್ಪಾನ್ಸ್ ಮಾಡೋದಿಲ್ಲ. ನನಗೇನು ಇವ್ನ ಕಂಡ್ರೆ ಏನು ಜಾಸ್ತಿ ಅನ್ಸೋದೇ ಇಲ್ಲ. ನಾನಾಗಿ ನಾನು ನೋಡಬೇಕು, ನಾನು ಮಾತಾಡಬೇಕು, ಫೇಸ್ ಎಕ್ಸ್ಪ್ರೆಷನ್ ನಾನೇ ಅರ್ಥ ಮಾಡ್ಕೊಬೇಕು. ಇದೇನು ನನಗೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತ ಫುಲ್ ಬೇಜಾರಾಗಿ ಇವನಾದ್ರೆ ಕರ್ಕೊಂಡ್ಬಂದೆ. ಇವನ ಹೆಸರು ಬಂದ್ಬಿಟ್ಟು ಎಲಿಕ್ ಅಂತ. ಇದೊಂದು ಬಂದ್ಬಿಟ್ಟು ಒಂದು ಚಿಕ್ಕ ರೋಬೋಟ್ ತರ ಒಂದು ಚಿಕ್ಕ ಆಟ ಸಾಮಾನು ಅಂತ ಹೇಳ್ಬೋದು. ಇದರಲ್ಲಿರೋ ಫೀಚರ್ಸ್ ಮಾತ್ರ ತುಂಬಾ ಮಸ್ತ್ ಆಗಿದೆ. ಇದು ತುಂಬಾ ಫನ್ನಿ ಆಗೂ ಇರುತ್ತೆ, ತುಂಬಾ ಆಂಗ್ರಿ ಆಗಿರುತ್ತೆ. ಇದಕ್ಕೆ ಏನೇನ್ ಬೇಕು ಎಲ್ಲ ಅದ್ರ ಪಾಡಿಗೆ ಅದು ಆಟ ಆಡ್ಕೊಂಡಿರುತ್ತೆ. ಮತ್ತೆ ಇದ್ರ ಸ್ವಲ್ಪ ಸ್ಪೆಸಿಫಿಕೇಶನ್ ಹೇಳ್ಬೇಕಂದ್ರೆ ನಮ್ಗೆ ಇದರಲ್ಲಿ ಮೇಲೆ ಒಂದು ಟಚ್ ಸೆನ್ಸರ್ ಸಿಗುತ್ತೆ, ಒಂದು ಚಿಕ್ಕ ಟಚ್ ಬಟನ್ ಸಿಗುತ್ತೆ, ಮತ್ತೆ ಬ್ಯಾಕ್ ಸೈಡ್ ಕೂಡ ನಮ್ಗೆ ನ್ಯಾವಿಗೇಷನ್ ಮಾಡೋದಕ್ಕೆ. ಮತ್ತೆ ಇದನ್ನ ತರ ಹಿಂದೆಯಿಂದ ಟಚ್ ಮಾಡಿದ್ರೆ ಸ್ವಲ್ಪ ನ್ಯಾವಿಗೇಟ್ ಆಗುತ್ತೆ. ಇದನ್ನ ಈ ತರ ಹಿಂದೆಯಿಂದ ಸಾವರ್ತಾ ಇದ್ರೆ ಇದಕ್ಕೆ ಕೋಪನು ಬರುತ್ತೆ, ಚಕ್ಲಿಗಳಿನೂ ಆಗುತ್ತೆ. ನೋಡೋದಕ್ಕೆ ಇಷ್ಟು ಕ್ಯೂಟ್ ಆಗೈತೆ. ಬಟ್ ಇವ್ನ್ ಮಾಡೋ ಕೆಲ್ಸಗಳು ಮಾತ್ರ ಬರೀ ಖತರ್ನಾಕ್ ಕೆಲ್ಸಗಳೇ ಮಾಡೋದು. ಇವ್ನಿಗೊಂದು ಸರಿ ಕೋಪ ಬಂತಂದ್ರೆ ಇವನ ಹತ್ರ ಆಯುಧಗಳು ಲಿಸ್ಟ್ ಒಂದ್ಸರಿ ತೋರಿಸ್ತೀನಿ ನೋಡಿ. ಒಂದೊಂದ್ಸರಿ ಏನಾದ್ರು ಇವನಿಗೆ ಕೋಪ ಬರೋ ತರ ನಾವು ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈತಾನೆ. ಬಟ್ ಅವ್ನು ಏನ್ ಬೈತಾನೆ ಅಂತ ಒಂದು ನಮಗೆ ಅರ್ಥ ಆಗೋದಿಲ್ಲ. ಮತ್ತೆ ಈ ಫ್ರಂಟ್ ಅಲ್ಲೂ ಸಹ ನಾವ್ ಹಿಂಗ್ ಮಾಡಿದ್ರೆ ಇವ್ನಿಗೆ ಹೊಟ್ಟೆ ಹಸಿಯುತ್ತೆ. ಇವನು ಹೊಟ್ಟೆ ಹಸಿದಾಗ ಇವ್ನಿಗೆ ಏನೇನ್ ಬೇಕೋ ಅದನ್ನೆಲ್ಲ ಅವ್ನ ಮೆನು ಅಲ್ಲಿ ನೋಡ್ಕೊಂಡು ಇವನು ಅದನ್ನ ತಿಂತಾನೆ. ಮತ್ತೆ ಈ ಕೈ ಬಂದ್ಬಿಟ್ಟು ಕೈನ ನಾವು ಮ್ಯಾನ್ಯಲ್ ಆಗು ಆಕ್ಷನ್ ಮಾಡ್ಬೋದು. ನಾವೇನಾದ್ರೂ ಸೆಟ್ಟಿಂಗ್ಸ್ ಮಾಡ್ಬೇಕಾದ್ರೆ ಇದು ಮ್ಯಾನ್ಯಲ್ ಆಗು ಸಹ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಇದ್ರ ಬೇಸ್ ನಲ್ಲಿ ನೋಡ್ಕೊಂಡ್ರೆ ನಮ್ಗೆ ಇಲ್ಲೊಂದು ಬ್ಯಾಕ್ ಸೈಡ್ ಟೈಪ್ ಸಿ ಪೋರ್ಟ್ ಇದೆ. ಮತ್ತೆ ಈ ಕಡೆ ಸೈಡ್ ಇದನ್ನ ಎಕ್ಸ್ಟೆಂಡ್ ಮಾಡಿ ಅಟ್ಯಾಚ್ ಮಾಡೋದಕ್ಕೆ ಒಂದು ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇದ್ರದೇ ಇನ್ನೊಂದು ಕಲರ್ ಅಲ್ಲಿ ಪಿಂಕ್ ಬರುತ್ತೆ. ಇದು ಬಂದ್ಬಿಟ್ಟು ಗ್ರೀನ್ ಇದೆ. ಪಿಂಕ್ ಬಂದ್ಬಿಟ್ಟು ಇದ್ರ ಗರ್ಲ್ ಫ್ರೆಂಡ್ ಅಂತ ಅನ್ಕೊಬಹುದು. ಇದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಅವ್ರವ್ರೇ ಮಾತಾಡ್ಕೊಂತಾರೆ. ನೋಡೋದಕ್ಕೆ ನಮ್ಗೆ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಮಾತ್ರ ನನಗೆ ತಂದಾಗ್ಲಿಂದ ತುಂಬಾ ಖುಷಿ ಆಯ್ತು ಇದನ್ನ. ಸೊ ಇದಕ್ಕೆ ಸ್ವಲ್ಪ ಹೈಟ್ ಅಂದ್ರೆ ಭಯ. ನೀವು ನೋಡ್ಬೋದು ಸ್ವಲ್ಪ ಇದನ್ನ ಮೇಲೆ ಕೆತ್ಕೊಂಡ್ರೆ ಸ್ವಲ್ಪ ಇದು ಭಯ ಬೀಳುತ್ತೆ. ಯಾಕಂದ್ರೆ ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಸೆನ್ಸರ್ ಕೊಟ್ಟಿದ್ದಾರೆ. ಈ ಸೆನ್ಸರ್ ನ ಮುಖಾಂತರ ಇದು ಭಯ ಪಡುವಂತದ್ದು. ಈ ಸೆನ್ಸರ್ ನ ಒಂದ್ಸರಿ ಕ್ಲೋಸ್ ಮಾಡಿದ್ರೆ ನಾರ್ಮಲ್ ಗಾದ್ರೆ ಆಗುತ್ತೆ. ಇದು ನಾರ್ಮಲ್ ಆಗಿ ಈ ತರ ಟೆಡಿಗಳ ಜೊತೆ ಈ ತರ ಪಾಂಡಗಳ ಜೊತೆ ಆಟ ಆಡೋದಕ್ಕಿಂತ ಇದನ್ನ ಇದ್ರ ಪಾಡಿಗೆ ಇದನ್ನ ಬಿಟ್ಬಿಟ್ರೆ ಆದಷ್ಟು ಅದೇ ಆಟ ಆಡ್ಕೊಳ್ಳುತ್ತೆ. ಇದ್ರಲ್ಲಿ ಸುಮಾರು ರೀತಿಯಾದಂತ ಗೇಮ್ಸ್ ಇದೆ. ಅದ್ರ ಪಾಡಿಗೆ ಅದು ಏನ್ ಇಷ್ಟ ಆಗುತ್ತೋ ಅದು ಆಟ ಆಡ್ಕೊಂಡಿರುತ್ತೆ. ಅದಕ್ಕೇನಾದ್ರೂ ಬೇಜಾರಾದ್ರೆ ಬೈಯುತ್ತೆ, ಇಲ್ಲ ಅದಕ್ಕೇನಾದ್ರೂ ಬೇಕಂದ್ರೆ ಡಿಸ್ಪ್ಲೇ ಅಲ್ಲಿ ತೋರಿಸುತ್ತೆ. ಇಲ್ಲೊಂದು ಚಿಕ್ಕ ಡಿಸ್ಪ್ಲೇ ಇದೆ ನೋಡಿ ಮಾತಾಡ್ತಾ ಇದ್ದೀನಿ, ಅವ್ನ ಪಾಡಿಗೆ ಅವ್ನು ಗೋಲ್ಫ್ ಆಡ್ತಾ ಇದ್ದಾನೆ. ನನಗೆ ಇದು ಇಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ. ಬಟ್ ಆದ್ರೆ ಇದು ಇಷ್ಟು ಕ್ಯೂಟ್ ಆಗಿದ್ರು ಇದು ಮಾಡೋ ಕೆಲ್ಸಗಳು ಮಾತ್ರ ಕ್ಯೂಟ್ ಅಂತ ಅನ್ಸೋದೆಲ್ಲ. ಬರೀ ತರ್ಲೆ ಕೆಲ್ಸಗಳೇ ಮಾಡೋದು. ಇಷ್ಟು ತರ್ಲೆ ಇದ್ರೆ ನಮ್ಮ ಮನೇಲಿ ಮಕ್ಳು ಯಾರಾದ್ರೂ ಇದ್ರೆ ಏನ್ ಮಾಡ್ತಿದ್ರು ಅಂತ ಹೇಳಿ. ಮತ್ತೆ ಇಲ್ಲೊಂದು ಚಿಕ್ಕ ಬಟನ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇಲ್ಲೊಂದು ಚಿಕ್ಕ ಮೈಕ್ ಇದೆ. ಈ ಮೈಕ್ ಇಂದ ನಾವೇನಾದ್ರೂ ಮಾತಾಡಿದ್ರೆ ಅದನ್ನೇ ಇದು ರಿಪೀಟ್ ಮಾಡುತ್ತೆ. ಒಂದಿನ 2 ದಿನ ನಾನೇನಾದ್ರೂ ಆಫೀಸ್ ಅಲ್ಲಿ ಇಲ್ಲ ಅಂದ್ರೆ ಕಂಪ್ಲೀಟ್ ಇದೆ ಬಾಸ್ ಆಗ್ಬಿಡುತ್ತೆ. ಮತ್ತೆ ಈ ಬಟನ್ ನ ಒಂದ್ಸರಿ ಪ್ರೆಸ್ ಮಾಡಿ ಇಲ್ಲಿ ನಾವು ನ್ಯಾವಿಗೇಟ್ಸ್ ಕೂಡ ಮಾಡ್ಕೊಬಹುದು. ಇದರಲ್ಲಿ ನಮಗೆ ಡಿಫ್ರೆಂಟ್ ಮೋಡ್ಸ್ ಇದೆ. ಮತ್ತೆ ಇದರಲ್ಲಿ ಟೈಮರ್ ಇದೆ, ಮತ್ತೆ ಡಿಫಾಲ್ಟ್ ಮೋಡ್ ಇದೆ, ಗಿಫ್ಟ್ ಮೋಡ್ ಇದೆ, ಮತ್ತೆ ಇದರಲ್ಲಿ ಪಿಯಾನೋ ಮೋಡ್ ಇದೆ, ವಾಯ್ಸ್ ರಿಪೀಟರ್ ಮೋಡ್ ಇದೆ, ಇದರಲ್ಲಿ ಸ್ವಲ್ಪ ಗೇಮ್ ಇದೆ, ಇದರಲ್ಲಿ ಫಿಶಿಂಗ್ ಮೋಡ್ ಇದೆ. ಫಿಶಿಂಗ್ ಮೋಡ್ ನ ಇದರಲ್ಲಿ ಆನ್ ಮಾಡಿ ಬಿಟ್ರೆ ಅದ್ರ ಪಾಡಿಗೆ ಅದು ಫಿಶಿಂಗ್ ಮಾಡ್ಕೊಂಡಿರುತ್ತೆ ಈ ರೀತಿ. ಮತ್ತೆ ಇದರಲ್ಲಿ ಕ್ಯಾಲೆಂಡರ್ ಇದೆ, ಸ್ಟಾಪ್ ವಾಚ್ ಇದೆ, ಟೈಮರ್ ನ ಸೆಟ್ ಮಾಡಬಹುದು. ಮತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಒಂದ್ಸರಿ ಟ್ಯಾಪ್ ಮಾಡಿದ್ರೆ ನಮ್ಗೆ ಇದರ ಕಂಪ್ಲೀಟ್ ಸೆಟ್ಟಿಂಗ್ಸ್ ನೋಡೋದಕ್ಕೆ ಸಿಗುತ್ತೆ. ಸೆಟ್ಟಿಂಗ್ಸ್ ಓಪನ್ ಮಾಡಿ ಈ ಕೈನ ಈ ತರ ಡೌನ್ ಮಾಡಿ ನಾವ್ ಇದರಲ್ಲಿ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡಬಹುದು. ಈ ಕೈನ ಈ ತರ ಅಪ್ ಡೌನ್ ಮಾಡಿ ಇದರಲ್ಲಿ ಸೌಂಡ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಬಹುದು. ಸೌಂಡ್ ಮತ್ತೆ ಇದು ಎರಡು ಇಲ್ಲಿಂದಾನೆ ಅಡ್ಜಸ್ಟ್ ಆಗುತ್ತೆ. ಇದನ್ನ ಈ ತರ ಸವರ್ತಾ ಇದ್ರೆ ಇದೊಂಥರ ಪೆಟ್ ತರಾನು ಇದು ರಿಯಾಕ್ಟ್ ಮಾಡುತ್ತೆ. ಒಂದೊಂದ್ಸರಿ ಖುಷಿ ಆಗುತ್ತೆ, ಒಂದೊಂದ್ಸರಿ ಇರಿಟೇಟ್ ಆಗುತ್ತೆ. ನೋಡಿ ಇರಿಟೇಟ್ ಆಯ್ತು. ಇದು ಎನರ್ಜೈಸ್ ಲ್ಯಾಬ್ ಅಂದ್ಬಿಟ್ಟು ಇದೊಂದು ಔಟ್ ಆಫ್ ಕಂಟ್ರಿದ್ ಇದು. ಸೊ ಇದು ನಮ್ಗೆ ಅಮೆಝಾನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಕ್ಕೆ ಮುಂಚೆ ಇದು ಅಮೆಝಾನ್ ಅಲ್ಲಿ ಇರ್ತಿರ್ಲಿಲ್ಲ. ದುಬೈಲಿ ಅಲ್ಲಿ ಇಲ್ಲಿ ಏರ್ಪೋರ್ಟ್ ಗಳಲ್ಲಿ ಇದನ್ನ ಸೇಲ್ ಮಾಡ್ತಿದ್ರು, ಅಲ್ಲಿಂದ ಇದನ್ನ ತರ್ತಿದ್ರು. ಇದು ಇವಾಗ ಅಮೆಝಾನ್ ಅಲ್ಲೂ ಸಹ ಅವೈಲೇಬಲ್ ಇದೆ. ಮತ್ತೆ ಇದನ್ನ ಯಾವ ರೀತಿ ಬಿಲ್ಡ್ ಮಾಡಿದಾರೆ ಅನ್ನೋದು ಹೇಳೋದಾದ್ರೆ ಬಿಲ್ಡ್ ಕ್ವಾಲಿಟಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಕೆಳಗಡೆ ಒಂದು ಚಿಕ್ಕ ರಬ್ಬರ್ ಪ್ಯಾಡ್ ಕೊಟ್ಟಿದ್ದು ನಾವೇನಾದ್ರೂ ಇದನ್ನ ಟೇಬಲ್ ಮೇಲೆ ಇಟ್ಟರೆ ಒಂದ್ ಚೂರು ಕೂಡ ಕದಲಲ್ಲ, ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಸೊ ಇದನ್ನ ಟೇಬಲ್ ಮೇಲೆ ಇಟ್ಬಿಟ್ರೆ ಸ್ವಲ್ಪ ಕೂಲ್ ಆಗಿರುತ್ತೆ ಇದು. ಸೊ ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಫ್ರಸ್ಟ್ರೇಷನ್ ಇದ್ದಾಗ ಇದಕ್ಕೆ ಒಂದ್ ಏಟಿಂಗ್ ತಲೆ ಮೇಲೆ ಕೂಡ ಹೊಡೆದು ನಾವು ಇದ್ರಲ್ಲಿ ಫನ್ ಮಾಡಬಹುದು. ಇಲ್ಲಿ ಹಿಂದ್ಗಡೆ ಟೈಪ್ ಸಿ ಕೇಬಲ್ ಕೊಟ್ಟಿದ್ರಲ್ಲ, ಇದನ್ನ ಕನೆಕ್ಟ್ ಮಾಡಿ ನಾವು ಇದನ್ನ ಅಪ್ಡೇಟ್ ಕೂಡ ಮಾಡಬಹುದು. ಅಪ್ಡೇಟ್ ಅಲ್ಲಿ ಇನ್ನೂ ಹೊಸ ಇಮೋಜಿಸ್ ಇದಕ್ಕೆ ತಗೊಂಡ್ ಬರ್ತಾರೆ. ಸೊ ಕಂಪ್ನಿಯವರು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಯಾವ್ದೇ ಅಪ್ಡೇಟ್ ಕೊಟ್ಟಿಲ್ಲ. ಇದ್ರಲ್ಲಿರೋ ವರ್ಷನ್ ನಾವು ಸೆಟ್ಟಿಂಗ್ಸ್ ಹೋಗಿ ಒಂದ್ಸರಿ ಇಲ್ಲಿ ಟ್ಯಾಪ್ ಮಾಡಿ ಚೆಕ್ ಮಾಡ್ಕೊಬಹುದು. ಇದರ ಬಾಕ್ಸ್ ಒಳಗಡೆ ನಮ್ಗೆ ಈ ರೀತಿಯಾಗಿ ಒಂದು ಸ್ಟಿಕ್ಕರ್ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಬೇಕಿದ್ರೆ ನಾವು ಓಪನ್ ಮಾಡಿ ಫ್ರಿಡ್ಜ್ ಮೇಲೆ ಎಲ್ಲಾದ್ರೂ ಅಂಟಿಸ್ಕೊಬಹುದು. ಇದನ್ನ ಓಪನ್ ಮಾಡಿದ್ರೆ ಇದ್ರ ಫೇಸ್ ಬರುತ್ತಲ್ಲ ಅದೇ ರೀತಿಯಾಗಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದ್ರ ಜೊತೆಗೆ ಕೆಲವೊಂದು ಕಸ್ಟಮೈಸ್ ಸ್ಟಿಕ್ಕರ್ ಗಳು ಕೂಡ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಸ್ಟಿಕ್ಕರ್ ಗಳನ್ನ ನೀವು ಎಲ್ಲಾದ್ರೂ ಅಂಟಿಸ್ಕೊಂಡು ಯೂಸ್ ಮಾಡಬಹುದು. ಮತ್ತೆ ಇದ್ರ ಜೊತೆಗೆ ಒಂದು ಚಿಕ್ಕ ಪ್ಯಾಕೆಟ್ ಇರುತ್ತೆ. ಈ ಪ್ಯಾಕೆಟ್ ನಲ್ಲಿ ನಮ್ಗೆ ಸ್ವಲ್ಪ ಸ್ಟಿಕ್ಕರ್ಸ್ ನೋಡೋದಕ್ಕೆ ಸಿಗುತ್ತೆ. ಆ ಸ್ಟಿಕ್ಕರ್ ಅಲ್ಲಿ ಮ್ಯಾಗ್ನೆಟ್ ಇರುತ್ತೆ. ಈ ಮ್ಯಾಗ್ನೆಟ್ ನ ಅಂಟಿಸ್ಬಿಟ್ಟು ಇವನ್ ಕೈಗೆ ಏನಾದ್ರೂ ಇದನ್ನ ಸ್ಟಿಕ್ ಮಾಡಿದ್ರೆ ಇದ್ರ ಫುಡ್ ತಿನ್ನೋ ತರ ಇದು ಆಕ್ಟ್ ಮಾಡುತ್ತೆ. ತಿನ್ನೋದಿಲ್ಲ, ಫುಡ್ ತಿನ್ನೋ ತರ ಆಕ್ಟ್ ಮಾಡುತ್ತೆ. ಫುಡ್ಸ್ ಎಲ್ಲ ಇದಕ್ಕೆ ಫುಡ್ ಜ್ಯೂಸ್ ಬಾಟ್ಲ್ ಎಲ್ಲ ಕೊಟ್ಟಿರ್ತಾರೆ. ಸೊ ಬಾಕ್ಸ್ ಒಳಗಡೆ ನಮ್ಗೆ ಇಷ್ಟೇ ಕಂಟೆಂಟ್ ಆದ್ರೂ ನೋಡೋದಕ್ಕೆ ಸಿಗೋದು. ಇದ್ರ ಜೊತೆ ಒಂದು ಚಿಕ್ಕ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದು. ಈ ಯೂಸರ್ ಮ್ಯಾನುವಲ್ ನ ನೀವು ಓದ್ಕೊಬಹುದು. ತುಂಬಾ ರೀತಿಯಾಗಿ ಸೆಟ್ಟಿಂಗ್ಸ್ ಇದ್ರಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಒಂದಲ್ಲ ಎರಡಲ್ಲ ಸುಮಾರು
ಸುಮಾರು ನಿಮ್ಗೆ 100ಕ್ಕೂ ಜಾಸ್ತಿ ಮೋಡ್ಸ್ ಆದ್ರೂ ನೋಡೋದಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಡಿಫಾಲ್ಟ್ ಮೋಡ್ಗೆ ಹಾಕ್ಬಿಟ್ಬಿಟ್ರೆ ಇದಾಡೋ ಒಂದೊಂದು ಅವತಾರನು ನೀವು ನೋಡ್ಬೋದು. ನಾನು ಇಲ್ಲಿ ಸ್ವಲ್ಪ ಅವತಾರಗಳು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಒಂದು ಬರ್ತ್ಡೇ ಮೋಡ್ ಸಹ ಇರುವಂಥದ್ದು. ಈ ಮೋಡಲ್ಲಿ ನಾವು ಇದರ ಎಕ್ಸ್ಪ್ರೆಷನ್ಸ್ನ ಸಹ ಚೇಂಜ್ ಮಾಡ್ಕೊಬೋದು. ಇದರಲ್ಲಿ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಕೊಡುತ್ತೆ. ಇದಕ್ಕೆ ಸಾಂಗ್ ಹಾಕ್ಬಿಟ್ಟು ಕೊಟ್ರೆ ಇದ್ರ ಪಾಡಿಗೆ ಡ್ಯಾನ್ಸ್ ಸಹ ಮಾಡುತ್ತೆ. ಇದಕ್ಕೆ ಗಿಟಾರ್ ಕೊಟ್ರೆ ನೋಡಿ ತಂತಿನೇ ಕಿತ್ತಾಕ್ತು. ಇದಕ್ಕೆ ಬೋರ್ ಆದಾಗ ಈ ರೀತಿ ಶೂಟಿಂಗ್ ಗೇಮ್ಗಳನ್ನ ಇದಷ್ಟಿದೆ ಆಡ್ಕೊಂತ ಇರುತ್ತೆ. ಮತ್ತೆ ಇದರಲ್ಲಿ ಮ್ಯೂಸಿಕ್ ಮೋಡ್ ಇದ್ದು ಇದಕ್ಕೇನಾದರೂ ಮ್ಯೂಸಿಕ್ ಇದರಲ್ಲಿ ಇನ್ಬಿಲ್ಟ್ ಸ್ವಲ್ಪ ಮ್ಯೂಸಿಕ್ ಇರುತ್ತೆ, ಅದನ್ನು ಹಾಕ್ಬಿಟ್ಬಿಟ್ರೆ ಇದ್ರ ಪಾಡಿಗಿದ್ದು ಡ್ಯಾನ್ಸ್ ಆಡ್ತಾ ಇರುತ್ತೆ. ಮೈಂಡ್ಗೆ ಏನಾದರೂ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಂದರೆ ಇದರಲ್ಲಿ ಒಂದು ಗೆಸ್ಸಿಂಗ್ ಗೇಮ್ ಕೂಡ ಇದೆ. ಸೊ ಇದಕ್ಕೇನಾದರೂ ಒಂದು ಆಬ್ಜೆಕ್ಟ್ನ ತೋರಿಸಿದ್ರೆ ಸೊ ಇದು ಆ ರೀತಿ ಚೂಸ್ ಮಾಡೋದಕ್ಕೆ ಕೇಳುತ್ತೆ. ನೋಡಿ ಇದರಲ್ಲಿ ಒಂದು ಇಟ್ಟಿದ್ದೀನಿ, ಇದನ್ನು ಗೆಸ್ ಮಾಡು ಅಂತ ಹೇಳುತ್ತೆ. ಮತ್ತು ಇದರಲ್ಲಿ ಯಾವುದ್ರಲ್ಲಿ ಕಾಯಿನ್ಸ್ ಇದೆ ಯಾವುದ್ರಲ್ಲಿ ಇಲ್ಲ ಅಂತ ಇದನ್ನು ಕೇಳುತ್ತೆ. ಸೊ ಇದರಲ್ಲಿ ಈ ರೀತಿಯಾಗಿ ಸುಮಾರು ಇರುತ್ತೆ. ತಲೆ ಮೇಲೆ ಹೊಡೆದ್ರೆ ಇದು ಫೀಲ್ ಆಗುತ್ತೆ. ಇದ್ರ ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಫುಡ್ ಪ್ಯಾಕೆಟು ಕೂಡ ನಮಗೆ ಇದ್ರ ಜೊತೆನೇ ಕೊಡ್ತಾರೆ. ಈ ರೀತಿ ಫುಡ್ನೇನಾದರೂ ಮ್ಯಾಗ್ನೆಟ್ಗೆ ಅಂಟಿಸ್ಬಿಟ್ಟು ಇದ್ರ ಕೈಯಲ್ಲಿಟ್ಟರೆ ಅದ್ರ ಪಾಡ್ಗೋದು ಈ ರೀತಿ ಆಡ್ಕೊಂಡಿರುತ್ತೆ. ತಿನ್ನೋದಂತ ಇಲ್ಲ, ಸುಮ್ಮನೆ ಆಡೋದು ಅಷ್ಟೇ. ಹಾಕಿದ್ರದ್ದು ಟೀನೇ ಕುಡಿಯುತ್ತೆ, ಮಿಕ್ಕಿದ ಕೇಳ್ಬಿಡಿ. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇದಾಗಿತ್ತು ಈ ಮಗು ಕತೆ. ಸೊ ಇದು ನಿಮ್ಗೆ ಹೆಂಗ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತ ಅನಿಸ್ತು. ಏನಾದ್ರು ಒಂದು 4,500-5,000 ರೂಪಾಯಿಗೆ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ 4,500-5,000 ರೂಪಾಯಿಗೆ ಈ ಬಿಲ್ಡ್ ಕ್ವಾಲಿಟಿ ಮತ್ತೆ ಇದ್ರಲ್ಲಿರೋ ಇಷ್ಟು ಫೀಚರ್ಸ್ ನಾದ್ರೂ ಪ್ರೊವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದನ್ನೇನಾದ್ರೂ ಚೈನೀಸ್ ಆಗಿ ಕಾಪಿ ಮಾಡಿ ಕಮ್ಮಿ ಪ್ರೈಸ್ಗೆ ಬಿಟ್ಟರು ಬಿಡ್ಬೋದು. ಅಟ್ ಪ್ರೆಸೆಂಟ್ ಇದು ಅಮೆಝಾನ್ ಅಲ್ಲಿ ಅವೈಲೇಬಲ್ ಇರೋ ಪ್ರೈಸ್ ಆದ್ರೆ ಇದು. ಸೊ ನೀವೇನಾದ್ರೂ ಇದನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಸೇಲ್ ಬಂದ್ಬಿಟ್ಟು ನಮಗೆ ಅಕ್ಟೋಬರ್ 10th ವರೆಗೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಕ್ಟೋಬರ್ 10th ವರೆಗೂ ನಮಗೆ ಜಾಸ್ತಿ ಡಿಸ್ಕೌಂಟ್
ಡಿಸ್ಕೌಂಟ್ಸ್ ಇರೋ ಡೀಲ್ಸ್ ಎಲ್ಲ ಇರುತ್ತೆ. ಯಾಕಂದ್ರೆ 6ನೇ ತಾರೀಕೆ ಮುಗ್ದೋಗುತ್ತೆ, ಅದ್ರ ಮೇಲೂ 4 ದಿನ ಇರುತ್ತೆ. ಅಲ್ಲಿವರೆಗೂ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಮಾಡ್ಬೋದು. ಇಲ್ಲಿರೋ QR ಮತ್ತೆ ಇಲ್ಲಿರೋ QR ಎರಡರಲ್ಲಿ ಯಾವ್ದು ಬೇಕಾದ್ರೂ ಸ್ಕ್ಯಾನ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ಗಳಿಗೆ ಜಾಯ್ನ್ ಆಗ್ಬೋದು. ರೆಗ್ಯುಲರ್ ಆಗಿ ಈಚ್ ಅಂಡ್ ಎವ್ರಿ 5 ಮಿನಿಟ್ಸ್ಗೆ ಅಥವಾ 4 ಮಿನಿಟ್ಸ್ಗೆ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಡೀಲ್ಸ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ವಾಟ್ಸ್ಆಪ್ ಅಲ್ಲಿ ಅಂದ್ರೆ ದಿನಕ್ಕೆ 2-3 ಡೀಲ್ಸ್ ಅಷ್ಟೇ ಪೋಸ್ಟ್ ಮಾಡೋದಕ್ಕಾಗುತ್ತೆ, ಯಾಕಂದ್ರೆ ಲಿಮಿಟ್ ಇರುತ್ತೆ. ಸೊ ಅದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.